ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಬಂಧುಗಳೇ, ಈಗ ಶುಕ್ರವಾರ ದಿವಸ ಅಂದರೆ ಮಾರ್ಚ್ 8ನೇ ತಾರೀಕು ನಮ್ಮೆಲ್ಲರಿಗೂ ಅತ್ಯಂತ ಪವಿತ್ರತಮವಾದಂತಹ ಮಹಾಶಿವರಾತ್ರಿಯ ಪರ್ವದಿನ. ಸುರಭಾರತಿಯಲ್ಲಿ ಇಡೀ ದಿನ ಆ ಪರಮೇಶ್ವರನ ಚಿಂತನೆಯಲ್ಲಿಯೇ ವಿವಿಧವಾದಂತಹ ಕಾರ್ಯಕ್ರಮಗಳು ನಡೆಯಲಿವೆ. ವೇದ ಶಿವ ಶಿವ ವೇದ ವೇದಾಧ್ಯಾಯೀ ಸದಾಶಿವ ತಸ್ಮಾತ್ ಸರ್ವ ಪ್ರಯತ್ನೇನ ವೇದಮೇವ ಸದಾ ಜಪೇತ್ ಅಂತ ಒಂದು ಮಾತು. ವೇದ ಅಂದರೆ ಶಿವ, ಶಿವ ಅಂದರೆ ವೇದ. ಹಾಗಾಗಿ ಅವತ್ತಿನ ದಿನ ನಾವೆಲ್ಲರೂ ಸುರಭಾರತಿಯಲ್ಲಿ 24 ತಾಸು ಅಖಂಡ ರುದ್ರಾಭಿಷೇಕವನ್ನ ಜರುಗಿಸಿಕೊಂಡು ಪರಮೇಶ್ವರನನ್ನ ತೃಪ್ತಿಪಡಿಸಿಕೊಳ್ಳೋಣ ಅನ್ನುವ ಪ್ರಯತ್ನ. ಇದು ಪ್ರತಿ ವರ್ಷದಂತೆ ಈ ವರ್ಷವೂ ನಡೆಯಲಿದೆ. ಶುಕ್ರವಾರ ದಿವಸ 8ನೇ ತಾರೀಕು ಮಾರ್ಚ್ ಬೆಳಗ್ಗೆ 5 ಗಂಟೆಗೆ ಗುರು ಪ್ರಾರ್ಥನೆ, ಮಹಾಗಣಪತಿಯ ಪೂಜೆ, ಮಹಾನ್ಯಾಸ, ಪಂಚಾಮೃತ ಅಭಿಷೇಕ ಆಗಿ ಸೂರ್ಯೋದಯಕ್ಕೆ ಸರಿಯಾಗಿ ಆ ಪರಮೇಶ್ವರನ ಮೇಲೆ ಧಾರೆಯು ಬೀಳಲಿದೆ, ಶುದ್ಧೋದಕದ ಧಾರೆ. ಅದು ಮಾರನೇ ದಿನ ಸೂರ್ಯೋದಯದ ತನಕ 24 ತಾಸು ಪರಮೇಶ್ವರನಿಗೆ ಅಖಂಡವಾದ ರುದ್ರಾಭಿಷೇಕ ನಡೆಯುತ್ತೆ. ಮೊದಲನೇ ಆವೃತ್ತಿಯಲ್ಲಿ 11 ಬಾರಿ ರುದ್ರವನ್ನ ಜಪಿಸಲಾಗುತ್ತೆ. ಅದಾದ ಮೇಲೆ ಸುಮಾರು 30-35 ಜನ ವೇದ ಪಂಡಿತರು ವಿವಿಧ ಪ್ರಾಂತ್ಯಗಳಿಂದ ಸುರಭಾರತದಲ್ಲಿ ವೇದ ಪಾರಾಯಣವನ್ನ ನಡೆಸಲಿದ್ದಾರೆ. ಅದರಲ್ಲಿ ಋಗ್ವೇದದ ಪಾರಾಯಣ, ರುದ್ರ ಸೂಕ್ತಾದಿಗಳನ್ನು ಹೇಳ್ತಾರೆ, ರುದ್ರ ಸಾಮವನ್ನು ಹೇಳ್ತಾರೆ, ಶುಕ್ಲ ಯಜುರ್ವೇದದಲ್ಲಿರುವಂತಹ ರುದ್ರದ ಮತ್ತು ರುದ್ರಾಭಿಷೇಕವಾದ ಮಂತ್ರಗಳನ್ನು ಹೇಳ್ತಾರೆ. ಹಾಗೆ ಅಥರ್ವಣ ವೇದದ ಪಾರಾಯಣ ನಡೆಯುತ್ತೆ. ಕೃಷ್ಣ ಯಜುರ್ವೇದದ ರುದ್ರ ಕ್ರಮ ಚಮಕ ಕ್ರಮದ ಪಾರಾಯಣ, ಅದರ ಪುರಸ್ಸರವಾದ ಅಭಿಷೇಕ ನಡೆಯುತ್ತೆ. ಹಾಗೆ ಮಧ್ಯಾಹ್ನ 3 ಗಂಟೆಯಿಂದ ರುದ್ರ ಜಟಾ ಪಾರಾಯಣ ನಡೆಯುತ್ತೆ. ಸಾಯಂಕಾಲ ಪ್ರದೋಷ ಕಾಲದಲ್ಲಿ ರುದ್ರ ಘನ ಪಾರಾಯಣ, ರುದ್ರ ಸಾಮದ ಪಾರಾಯಣ ನಡೆಯುತ್ತೆ. ರಾತ್ರಿ ಚತುರ್ಯಾಮ ಪೂಜೆಯು ಪರಮಾತ್ಮನಿಗೆ ಅರ್ಪಿತವಾಗುತ್ತೆ. ಆದಿಶಂಕರರ ದಿವ್ಯ ಸನ್ನಿಧಿಯಲ್ಲಿಯೂ ಸಾಯಂಕಾಲ ಅವತ್ತು ಪ್ರದೋಷವೂ ಇರುವುದರಿಂದ 6 ಗಂಟೆಯಿಂದ ಪ್ರದೋಷ ಪೂಜೆ ಪ್ರಾರಂಭ ಆಗಿ ಅದು ಮುಗಿದು ಅದಾದ ಮೇಲೆ ಚತುರ್ಯಾಮ ಪೂಜೆಯು ಅವತ್ತಿನ ದಿವಸ ನಡೆಯುತ್ತೆ. ಇದು ಪೂರ್ತಿಯಾಗಿ 24 ತಾಸು ಇಲ್ಲಿ ಶಿವಮಯವಾಗಿ ಇರಲಿದೆ ಸುರಭಾರತಿ. ಈ ಶಿವಮಯವನ್ನ ನಾವು ಕೂಡ ಅನುಭವಿಸೋದಿಕ್ಕೆ ಸುರಭಾರತಿಗೆ ನಾವು ಬರಬೇಕಲ್ವಾ. ಹಾಗಾಗಿ ತಾವೆಲ್ಲರೂ ಅತ್ಯಂತ ಮಂಗಳ ಸ್ವರೂಪಿಗಳಾಗಿ ಸುರಭಾರತಿಗೆ ಬಂದು ಆ ಶಿವ ಸಾನ್ನಿಧ್ಯವನ್ನ ಅನುಭವಿಸಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ. ಹಾಗೆ ಮಾರನೇ ದಿವಸ ಅಂದರೆ 9ನೇ ತಾರೀಕು ಶನಿವಾರ ದಿವಸ ಬೆಳಗ್ಗೆ 9 ಗಂಟೆಗೆ ಅಂದರೆ ಬೆಳಗ್ಗೆ ಅವತ್ತು ಸೂರ್ಯೋದಯದಲ್ಲಿ ಮಂಗಳಾರತಿ ಆದ ಮೇಲೆ ಎಲ್ಲರೂ ತಮ್ಮ ತಮ್ಮ ಮನೆಗೆ ತೆರಳಿ ವಾಪಸ್ ಇಲ್ಲಿಗೆ ಕುಟುಂಬ ಸಮೇತರಾಗಿ ಎಲ್ಲರೂ ಬರಬೇಕು. ಅವತ್ತು ಲಘುನ್ಯಾಸ ಪುರಸ್ಸರವಾಗಿ ರುದ್ರಾಭಿಷೇಕ ನಡೆಯುತ್ತೆ, ಉತ್ತರ ಪೂಜೆ ನಡೆಯುತ್ತೆ. ಅದಾದ ಮೇಲೆ ಪರಮಾತ್ಮನಿಗೆ ವಿಶೇಷವಾದ ನೈವೇದ್ಯಾದಿಗಳನ್ನು ಸಮರ್ಪಣೆ ಮಾಡಿ ಅದಾದ ಮೇಲೆ ಅಷ್ಟಾವಧಾನ ಸೇವೆ ಇತ್ಯಾದಿಗಳು ನಡೆದು ಮಧ್ಯಾಹ್ನ ಮಹಾಸಂತರ್ಪಣೆ ನಡೆಯುತ್ತೆ. ಎಲ್ಲರೂ ಆ ಮಹಾಸಂತರ್ಪಣೆಯಲ್ಲಿ ಬಂದು ಶಿವರಾತ್ರಿಯ ಪಾರಣೆಯನ್ನ ಸ್ವೀಕರಿಸಿ ಕೃತಕೃತ್ಯರಾಗಬೇಕು ಅಂತ ಈ ಮುಖಾಂತರವಾಗಿ ನಿಮ್ಮೆಲ್ಲರಿಗೂ ಆಹ್ವಾನವನ್ನ ನೀಡ್ತಾ ಇದ್ದೀನಿ. ತಾವೆಲ್ಲರೂ ಸುರಭಾರತಿಗೆ ಬಂದು ಅವತ್ತು ಈ ಮಂಗಳಕರವಾದಂತಹ ಮಹಾಶಿವರಾತ್ರಿಯನ್ನ ಅರ್ಥಪೂರ್ಣವಾಗಿ ಆಚರಿಸಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ. ಓಂ ನಮಃ ಶಿವಾಯ.